ಎಲ್ಲರಿಗೂ ನಮಸ್ಕಾರ. ಯಂತ್ರೋದ್ಧಾರ ಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ರಘುನಂದನ ತೀರ್ಥರ ಸನ್ನಿಧಾನವನ್ನು ನೋಡಿ ಬರೋಣ ಅಂತ ಹೋಗಿದ್ದೆ. ಬೋಟಲ್ಲಿ ಹೋಗಬೇಕಾದ್ರೆ ಒಬ್ಬ ಅಂಬಿಗ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಅಂತ ಕರೆದುಕೊಂಡು ಹೋಗಿ ಅಲ್ಲಿಯ ಬೀಗ ಎಲ್ಲ ತೆಗೆದು ನಾನಿಲ್ಲಿ ಪ್ರತಿದಿನ ಸೇವೆ ಮಾಡ್ತೇನೆ ಅಂತ ಹೇಳಿ ತನ್ನ ಅನುಭವವನ್ನು ಶುರು ಮಾಡಿದ. ಅವನಾಗೆ ಹೇಳಲಿಕ್ಕೆ ಆರಂಭ ಮಾಡಿದ. ಅವನ ಹಣೆಯಲ್ಲಿ ಒಂದು ಊರ್ಧ್ವ ಪುಂಡ್ರ ಇತ್ತು, ರಾಜರ ಮೃತ್ತಿಕೆ ಇತ್ತು. ಅದು ನೋಡಿ ಸಹಜವಾಗಿ ನನಗೆ ಭಾವನೆ ಹುಟ್ಟಿತು, ನಿನಗೇನಯ್ಯ ರಾಜರ ಮೃತ್ತಿಗೆ ಹಚ್ಚಿಕೊಳ್ಳುವ ದೀಕ್ಷೆ ಅಂತ ಕೇಳಿದೆ. ಅವನೊಂದು ಮಾತಾಡಿದ, ರೋಮಾಂಚನ ಆಯಿತು ನನಗೆ. ನೀವೇ ಕೇಳಿಸ್ಕೊಳ್ಳಿ, ಯಾವುದೋ ಅತಿಶಯೋಕ್ತಿ ಅಲ್ಲ. ನಮ್ಮನ್ನ ತೆಪ್ಪ ಹಾಕಿ ದಾಟಿಸಿದವನು ಅವನು, ಗೋವಿಂದರಾಜ ಅಂತ ವಾಲ್ಮೀಕಿ ಜನಾಂಗದ ಹುಡುಗ. ಅವನ ಅನುಭೂತಿಯನ್ನ ನೀವೇ ಕೇಳಿ. ಒಮ್ಮೆ ಪರಿವರ್ತನೆಯ ಮಾತುಗಳಿವು. ಪ್ರತಿಯೊಬ್ಬರಿಗೂ ಒಂದು ಆ ದೀಕ್ಷೆ ರಾಜರು ಯೋಗ್ಯತೆ ಇದ್ದಲ್ಲಿ ಕೊಡ್ತಾರೆ ಎನ್ನಲಿಕ್ಕೆ ಇದೊಂದು ಸ್ಪಷ್ಟ ನಿದರ್ಶನವಾಗಿದೆ. ನೀವೇ ಕೇಳಿ. ರಘುನಂದನ ತೀರ್ಥರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇಲ್ಲಿ ಗೋವಿಂದರಾಜು ಅಂತ ಸೇವಕ, ರಘುನಂದನ ತೀರ್ಥರ ಸೇವಕ. ಅವನು ವಾದಿರಾಜರ ಮೃತ್ತಿಕೆ ಧಾರಣೆ ಮಾಡ್ತಾನೆ, ಊರ್ಧ್ವ ಪುಂಡ್ರ ಧಾರಣೆ, ತುಳಸಿ ಮಣಿ, ನಿಷ್ಠನಾಗಿ ಇದ್ದಾನೆ. ಅವನು ಜಗನ್ನಾಥದಾಸರ ಅನುಗ್ರಹ, ವಾದಿರಾಜರ ಅನುಗ್ರಹದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ. ಅದರ ಪ್ರಭಾವ ಏನು ನೀನೇ ಹೇಳಪ್ಪ. ನನಗೆ ಒಮ್ಮೆ ಕೆಲವೊಬ್ಬರು ಹೇಳಿದಾಗ ಮೃತ್ತಿಗೆ ಹಚ್ಚಬೇಕೋ, ನಾವು ಗೋಪಿಚಂದನ ಹಚ್ಚಬೇಕೋ ಇಲ್ಲ ಅಂತ ನನಗೆ ತೊಂದರೆ ಆಗ್ತಿತ್ತು. ಆದರೆ ಆ ಮನಸ್ಸಲ್ಲೆಲ್ಲ ನನಗೆ ಅವೆಲ್ಲ ಹಚ್ಕೊಳ್ಬೇಕಂತ ನನಗೆ ಮನಸ್ಸಲ್ಲಿ ಇರ್ತಿತ್ತು. ಆದರೆ ಕೆಲವೊಬ್ಬರು ಬ್ರಾಹ್ಮಣರ ಕಾರಣದಿಂದ ನನಗೆ ಭಯ ಆಗ್ತಿತ್ತು, ಎಲ್ಲಿ ಹಚ್ಕೊಂಡು ಹೋಗ್ಬಿಟ್ರೆ ಬೈಕ್ ಬಿಡ್ತಾರೋ ಏನು ಮಾಡ್ತಾರೋ ಅಂತ ಒಂಥರ ಕುತೂಹಲ ಇತ್ತು, ಇದಕ್ಕೆ ಹಚ್ಬೇಕೋ ಬೇಡ ಅಂತಂದು. ಆವಾಗ ನಾನು ಒಮ್ಮೆ ನದಿ ಹತ್ತಿರ ಕೂತಾಗ ಈ ಸಮಯದಲ್ಲಿ ಒಬ್ಬರು ಜಗನ್ನಾಥ ದಾಸರು ಅಂತ ಒಬ್ಬರು, ನನಗೆ ಅವರು ಹೇಳಿಲ್ಲ, ಅದು ಯಾರು ಕಂಡಿಲ್ಲ. ಒಟ್ಟು ಅವರು ಹೋದ ನಂತರ ನನಗೆ ಗೊತ್ತಾಯಿತು. ಅವ್ರು ಬಂದು ನಾನು ಸುಮ್ಮನೆ ಕೂತಿದ್ದೆ ನದಿ ದಂಡೆಗೆ. ಅವ್ರ ಪಾಡಿಗೆ ಅವ್ರು ಸ್ನಾನ ಸಂಧ್ಯಾವನ ಮಾಡಿದರು. ಬಂದು ನೀನೇನು ಚಿಂತೆ ಪಡಬೇಡ, ನೀನು ವಾದಿರಾಜರ ಮೃತ್ತಿಕೆ ಹಚ್ಚು, ಏನು ಪರವಾಗಿಲ್ಲ, ಗೋಪಿಚಂದನ ಹಚ್ಚು, ನಿನಗೆ ಏನು ತೊಂದರೆ ಇಲ್ಲ, ಯಾರೇನು ಅನ್ನೋದಿಲ್ಲ. ಏನಂತ ಕೇಳಿದರೆ ಜಗನ್ನಾಥ ದಾಸರು ಹೇಳಿದ್ದಾರೆ ಅಂತ ಹೇಳಂತ ಅಂದರು. ಇಷ್ಟು ಮಾತ್ರ ಗೊತ್ತು. ಅವಾಗಲಿಂದ ನಾನು ಹಚ್ಚುತ್ತಾ ಇದ್ದೀನಿ. ಆಮೇಲೆ ಅವ್ರು ಯಾರು ಸಿಗಲಿಲ್ಲ? ಅವ್ರು ಯಾರು ಸಿಗ್ಲಿಲ್ಲ. ಜಗನ್ನಾಥ ದಾಸರು ಎಲ್ಲಿ ಬಂದ್ರು, ಹೆಂಗ್ ಹೋದ್ರು ಗೊತ್ತಾಗಲಿಲ್ಲ. ಅವ್ರು ಬಂದಿದ್ದು ಇದೇ ಜಾಗದಲ್ಲಿ ನದಿ ಹತ್ರ ಇದ್ದೆ ನಾನು. ಹೆಂಗಿದ್ರು ಅವರು? ಅದು ಮಕ ಹೇಳಕ್ಕಾಗಲ್ಲ, ನೋಡಿದ ತಕ್ಷಣ ಹೇಳ್ಬೇಕಾಗತ್ತೆ. ಇವಾಗ ಆ ತರ ಹೇಳಕ್ ಬರೋದಿಲ್ಲ. ತೇಜಸ್ವಿ ಆಗಿದ್ರ? ಚೆನ್ನಾಗಿ ಅದ್ಭುತವಾಗಿ ಕಳೆದು ಮಕ ತೇಜಸ್ಸು ಚೆನ್ನಾಗಿ ಇರ್ತಾರೆ ಗುರುಗಳು. ಹಚ್ಕೊಂಡ ಮೇಲೆ ಏನ್ ಪ್ರಭಾವ ಆಯ್ತು? ನನಗೆ ಬದಲಾವಣೆ ಆಯ್ತು, ತುಂಬಾ ಬದಲಾವಣೆ ಆಯ್ತು. ರೋಗಗಳು ಪರಿಹಾರ ಆಯ್ತು. ನಾನ್ ಹಚ್ಕೊಳ್ಳೋದಲ್ಲ, ನಮ್ಮ ಮನೆಯಲ್ಲಿ ಕೋಳಿಗಳಿಗೆ, ನಮ್ಮ ಕುರಿಗಳಿಗೆ ರೋಗ ರುಜಿನ ಬಂದ್ರೆ ಆ ರಾಜರ ಮೃತ್ತಿಕೆಯಿಂದ ನಮಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನನಗೆ ಗೊತ್ತಿಲ್ಲ, ದುಡ್ಡಿಲ್ಲ, ನಮಗೆ ಕೊಡೋದು ಬಹಳ ಕಡಿಮೆ, ನಾವ್ ಇಲ್ಲಿಂದ ಹೋಗ್ಬೇಕು ಬಡವರು. ನಮ್ಗೇನಿಲ್ಲ, ಒಂದು ರಾಜರ ಮೇಲೆ ಇರೋ ಒಂದು ನಂಬಿಕೆ. ಯಾವ ನಂಬಿಕೆ ಅಂದ್ರೆ ರುಜಿಗಳು, ಪ್ರಾಣದವ್ರ ಕೈಲಿಂದ ಯಾವುದು ಅಸಾಧ್ಯ ಎಂಬುದು ಸಾಧ್ಯನೇ ಇಲ್ಲ. ಅದು ಆ ಮೃತ್ತಿಕೆಯಿಂದ ನಾನು ಗುರುಗಳು, ನಾನು ಏನ್ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ನನಗೆ. ವಾದಿರಾಜರು ರುಜಿಗಳು ಅಂಬೋದಷ್ಟೇ ಗೊತ್ತು. ಅದೇಂಗ್ ಗೊತ್ತು? ಅದು ಗುರುಗಳು ಅವರು ನೋಡ್ತಾ ನನಗೆ ಕೆಲವೊಮ್ಮೆ ಸ್ವಪ್ನದಲ್ಲಿ ಬಂದಿದ್ದಾರೆ. ಕೆಲವೊಬ್ಬರು ನನಗೆ ಏಮಾಂ ದೇವಂ ವಿಜಾನಾತಿ ರುಜಿಸ್ತಂ ಪುಣ್ಯಕೃಂದಾರಹ, ಇದನ್ನ ಹೇಳ ಅಂತ ಹೇಳಿದ್ರು. ಅದು ಹೇಳ್ಬೇಕಾದ್ರೆ ಅದು ಹೇಳಿ ಕೆಲವೇ ಒಂದು ದಿವಸಗಳಲ್ಲಿ, 20 ದಿವಸದಲ್ಲಿ ಇಲ್ಲ ಅಥವಾ 5 ದಿವಸದಲ್ಲಿ ಬಂದು ನಮ್ಮ ಮನೆ ಮುಂದೆ ಒಂದು ವಿಮಾನ ಬಂತು, ಬಂಗಾರದ ವಿಮಾನ. ಆ ವಿಮಾನದೊಳಗೆ ಯಾರೋ ವ್ಯಕ್ತಿಗಳು ಕಾವಿ ಬಟ್ಟೆ ಧರಿಸಿ, ಯಾಗಿತ್ತಪ್ಪ ಅಂದ್ರೆ ಅದು ಹಂಸ ತರ ಇತ್ತು, ದೊಡ್ಡದು ಹಂಸ. ವಿಮಾನ ಅಂದ್ರೆ ಮಾಮೂಲಿ ಇವಾಗ ನೋಡ್ತೀವಲ್ಲ ಆ ತರ ವಿಮಾನಗಳಲ್ಲ, ಈ ಪುಷ್ಪಕ ವಿಮಾನ ಅಂತಾರಲ್ಲ ಆ ತರದೂ ಅಲ್ಲ. ಒಂಥರ ನೋಡ್ಲಕ್ ಬಹಳ ಅದ್ಭುತವಾಗಿತ್ತು, ಬಂಗಾರದ್ದೇ. ಅವ್ರಲ್ಲಿ ನಿಂತು ನಮಗ್ ನೋಡಿ ಆಶೀರ್ವಾದ ಮಾಡಿ ತರ ಬಂತು. ಅವರಂದೇ ಅಲ್ಲ, ಅವ್ರ ತರನೇ ಇರೋರು. ಈ ಸಾಕಷ್ಟು ಸೇಮ್ ವಾದರಾಜ ಸ್ವಾಮಿಗಳು ಹೇಗಿದ್ದಾರೆ ಅದೇ ಒಂದು ತೇಜಸ್ವಿ ಕಳೆದಿಂದ ಒಂದು 20-30 ಜನಗಳು ರುಜಿಗಳು. ಫಸ್ಟ್ ಅಲ್ಲಿ ಮಧ್ಯದಲ್ಲಿ ಮಧ್ವಾಚಾರ್ಯರಿದ್ದಾರೆ, ಅಕ್ಕಪಕ್ಕದಲ್ಲಿ ವಾದರಾಜ ಸ್ವಾಮಿಗಳು, ಇನ್ನೊಂದು ಪಕ್ಕದಲ್ಲಿ ಇನ್ನೊಬ್ಬರು ಯಾರೇ ಇದ್ರು. ಸೇಮ್ ಅವ್ರ ತರ ಸೇಮ್ ಒಬ್ಬರು ಆಗಿದ್ದಾರೆ ಅದೇ ತರ ಒಂದು 25 ಜನ ಲೈನ್ ಆಗಿದ್ರು. ಅದರಲ್ಲಿ ಮೇನ್ ಇವಾಗ ಇರೋದಪ್ಪ ಅಂದ್ರೆ ಇವ್ರು ನನಗೆ ಆ ಕನಸಲ್ಲಿ ಬಂದಿರೋ ಪ್ರಕಾರ ಅವರು ನನಗೆ ಹೇಳಿದ್ರು, ಯಾರು ವಾದರಾಜರು ಯಾರು ಇವರು ಮಧ್ವಾಚಾರ್ಯ ನನಗೆ ಗೊತ್ತಿಲ್ಲ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಅಷ್ಟೇ ಆ ಕನಸಲ್ಲಿ. ಇವ್ರು ಮುಂದೆ ಮಧ್ಯದಲ್ಲಿ ಇರೋರು ಮಧ್ವಾಚಾರ್ಯರು, ಪಕ್ಕದಲ್ಲಿ ಇರೋರು ವಾದರಾಜ ಸ್ವಾಮಿಗಳು,
ಅವರು ಹಿಂದೆ ಇರೋರೆಲ್ಲ ಅವ್ರ ಶಿಷ್ಯಂದ್ರು ಅವರೆಲ್ಲ ರುಜಿ ದೇವತೆಗಳು ಅಂತ ಹೇಳ್ತಿದ್ರು. ಈ ತರ ಇದ್ದಾಗ ನನಗೆ ಸ್ವಪ್ನದಲ್ಲಿ ಆ ಶ್ಲೋಕವನ್ನು ಹೇಳಿದಾಗ ನನಗೆ ಆಗಿರೋದು ಯಾವ ಶ್ಲೋಕ ಹೇಳಿದ್ರು? ಯೋಮಾಂ ದೇವಂ ವಿಜಾನಾತಿ ರುಜಿಸ್ತಂ ಪುಣ್ಯಕೃಂದರಃ. ಈ ಶ್ಲೋಕ ಹೇಳೋದ್ರಿಂದ ಬಂದು ನಾವು ಕಮಲಾಪುರ ಮೂಲತಃ ಅಲ್ಲಿ ಇದ್ದಾಗ ನಾವು ಗುರುಗಳ ಒಂದು ನಂಬಿಕೆಯಿಂದ ಆ ಮಂತ್ರವನ್ನು ಹೇಳ್ತಿದ್ವಿ. ಅದೇ ನಮಗೆ ಯೋಗ ಮಂತ್ರ. ನಮಗೆ ಅವಾಗಿಂದ ಗೊತ್ತಾಗಿದ್ದು ಗುರುಗಳು ಎಷ್ಟೋ ನನಗೆ ಕಷ್ಟಗಳಿದ್ದಾಗ ಸ್ವಂತ ಹೋಗ್ತಿರ್ತೀನಿ ಬರ್ತೀನಿ. ಎಷ್ಟೋ ಸಲ ಅಲ್ಲಿ ಅನುಗ್ರಹ ಆಗಿದೆ ಗುರುಗಳಿಂದ ಬೇಕಾದಷ್ಟು ನನಗೆ ಕಿವಿ ಸ್ವಲ್ಪ ನೋವಾಗಿತ್ತು. ಆ ನೋವು ಹೋಗ್ಬೇಕಿತ್ತು. ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ಅದು ನೋಡ್ರಿ ಗುರುಗಳ ಹತ್ರ ಏನ್ ಬೇಕಾದ್ರೆ ಕೇಳ್ಬೋದು. ಮೋಕ್ಷ ಕೇಳಕ್ ಬಿಟ್ಟು ಏನು ಕಿವಿ ನೋವು ಕೇಳೇನ ಅಂತ ಅನ್ಕೋಬೇಡ್ರಿ. ಈಗಿನ ಕಾಲಮಾನಕ್ಕೆ ನಮಗೆ ರಾಜರ ಕತೆ ಕೇಳಕ್ಕೆ ಕಿವಿ ಇಂಪಾರ್ಟೆಂಟ್, ಬೇರೆ ಕತೆಗಳಲ್ಲ. ಬದುಕಿದೀವಪ್ಪ ಅಂದ್ರೆ ರಾಜರದು ರಾಯರ್ದು ಅವರು ಸುಖಮೇಂದ್ರ ಅಂತ ಗುರುಗಳದು ವಿಶ್ವೋತ್ತಮ ಅಂತ ಗುರುಗಳದ್ದು ಬಗ್ಗೆ ನಾವು ಕಿವಿಗಳು ಇರಬೇಕು. ಅದನ್ನೇ ವಾದಿರಾಜರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ಸ್ವಾಮಿ ನನಗಂತ ವೇದ ಗೊತ್ತಿಲ್ಲ, ನಾನು ಬ್ರಾಹ್ಮಣ ಅಲ್ಲ, ನನಗೆ ಉಚ್ಚಾರಣೆ ಮಾಡೋಕೆ ಅಕ್ಷರ ನನಗೆ ಬರಲ್ಲ, ನನಗೆ ಓದ್ಲಕ್ಕೆ ಬರಲ್ಲ, ಕೇಳೋಕ್ಕೆ ಕಿವಿ ಆದರೂ ಕೊಡ್ರಿ, ಕಿವಿ ಬೇಕು ನನಗೆ. ಹರಿದಾಸರು ಪುರಂದಾಸರು ಹಾಡಿರೋ ಲಕ್ಷಾಂತರ ಹಾಡುಗಳಿದ್ದು ಕೇಳಬೇಕು, ಅದರಿಂದ ನನಗೆ ಕಿವಿ ವಾಸಿ ಮಾಡ್ರಿ ಅಂತ ಕೇಳಿದಾಗ ಗುರುಗಳಲ್ಲಿ ಕೇಳಿದಾಗ ನನ್ನ ಕಿವಿ ವಾಸಿ ಆಯ್ತು. ಇವಾಗ ಚೆನ್ನಾಗಿದ್ದೀನಿ. ಆಮೇಲೆ ಆ ಮೂರ್ತಿ ಕಚ್ಚಿಕೊಂಡು ನಮ್ಮ ಮನೆ ಮುಂದೆ ಕೋಳಿಗಳಿಗೆ ಅವೆಲ್ಲ ರೋಗ ಬಂದಿತ್ತು, ಅವೆಲ್ಲ ಸಾಯ್ತಿದ್ವು. ಅದಕ್ಕೆ ಗುರುಗಳು ರಾಜರು ಸ್ಮರಣೆ ಮಾಡಿ ಆ ತಾಮ್ರದ ತಂಬಿಗೆಯಲ್ಲಿ ಆ ತೀರ್ಥವನ್ನು ಮಾಡಿಕೊಂಡು ಮೃತ್ತಿಕೆಯಿಂದ ಅವಕ್ಕೆ ಹಾಕೋದ್ರಿಂದ ಕುಡಿಸೋದ್ರಿಂದ ಅವು ವಾಸಿ ಆಗಿದೆ. ಇವಾಗ ಯಾವ್ದು ದೇಹದಲ್ಲಿ ರೋಗ ಬಂದ್ರೂ ನಾವು ಮೃತ್ತಿಕೆ ಹಚ್ಚೆ ವಾಸಿ ಮಾಡ್ಕೊಳ್ಳೋದು. ನಾವು ಫಸ್ಟ್ ಕೋಳಿಗಳಿಗೆ ವಾಸಿ ಆಗಿದೆ, ಕೋಳಿಗಳಿಗೆ ಆಗಿದೆ, ಎಲ್ಲ ಆಗಿದೆ. ಆದ್ರೆ ಆ ಮೃತ್ತಿಕೆ ಪ್ರಭಾವ ಅವಾಗಲ್ಲ. ಇವಾಗ್ಲೂ ರಾಜರಿದ್ದಾರೆ, ಇವಾಗ್ಲೂ ನಡೆಸ್ತಿದ್ದಾರೆ. ಅದು ಸುಳ್ಳು ಅಂತ ತಿಳಿದ್ರು ಅವರೇ ಪಾಪಿಗಳು ಅಂತ ಹೇಳ್ಬೇಕು. ಅವ್ರು ನಿಜವಾದ ರಾಜರ ಭಕ್ತರಲ್ಲ ಅಂತ ಹೇಳ್ಬೇಕು. ಯಾರು ರಾಜರ ಭಕ್ತರಿದ್ದಾರೆ ಆ ಮೃತ್ತಿಕೆಯಿಂದ ಇವತ್ತುವರೆಗೂ ಅದು ಒಳ್ಳೇದಾಗ್ತಿದೆ. ರಾಜರ ಮೃತ್ತಿಕೆ ಅಷ್ಟು ಶಕ್ತಿ ಇದೆ. ಬೇರೆ ಔಷಧಿಗಳು ಬ್ಯಾಡ ಅಂತ ಅಲ್ಲ, ಬಟ್ ಆದ್ರೆ ನಂಬಿಕೆಯಿಂದ ನಡೆದವರಿಗೆ ರಾಯರು ಆ ರೀತಿ ರಾಜರು ಅನುಗ್ರಹ ಮಾಡ್ತಾರೆ. ನಮಗೆ ಏನಿಲ್ಲ, ಅದಕ್ಕೆ ಏನಿಲ್ದಾರಿಗೆ ರಾಜರೇ ದಿಕ್ಕು ಅಂದಂಗೆ ನಾನು ಇದ್ದೀನಿ. ಹಂಗಾಗಿ ರಾಜರು ನನಗೆ ಆ ರೀತಿಯಿಂದ ನನಗೆ ಅನುಕೂಲ ಮಾಡ್ತಿದ್ದಾರೆ. ಹಾಗಂತ ನಾನು ಹಾಸ್ಪಿಟ್ಲಿಗೆ ಹೋಗ್ತಿಲ್ಲ, ಹಾಸ್ಪಿಟ್ಲಿಗೆ ಬೇಡ ಅಂತ ಹೇಳ್ತಿಲ್ಲ. ನನಗೆ ಅನುಕೂಲ ಇಲ್ಲಾದಾಗ, ದುಡ್ಡು ಇಲ್ಲಾದಾಗ ರಾಜರಿಂದ ಕೇಳ್ತೀನಿ. ರಾಜರೇ ನನಗೆ ಅನುಗ್ರಹ ಮಾಡ್ತಾರೆ, ದುಡ್ಡು ಕೊಡೋದು ಅವರೇ. ಇವತ್ತು ನಡೆಸ್ತಿರೋದು ಎಲ್ಲ ರಾಜರು ರಾಯರ ಅನುಗ್ರಹದಿಂದನೇ ಹೋಗ್ತಾ ಇದ್ದೀನಿ. ಒಂದು ಮೃತಿಕೆ ಹಚ್ಚೋ ಕಾರಣ ಜಗನ್ನಾಥ ದಾಸರ ಅನುಗ್ರಹದಿಂದ ಹಚ್ಚುತ್ತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಮೃತಿಕೆ ಏನಂತ. ಅವ್ರು ಹೇಳಿದ್ದಕ್ಕೆ ನಾನು ಹಚ್ಚುತ್ತಾ ಇದ್ದೀನಿ. ನನಗೆ ಒಳ್ಳೇದಾಗ್ತಿದೆ, ಹಂಗೆ ಮಾಡ್ತಾ ಇದ್ದೀನಿ ನಾನು. ಸಂತೋಷ. ಕೇಳಿದ್ರಲ್ವಾ, ರಾಜರು ಅನುಗ್ರಹ ಮಾಡುವುದಾದ್ರೆ ಎಲ್ಲೋ ಇದ್ದ ಯಾವ ವ್ಯಕ್ತಿಯನ್ನು ಅವರು ಆರಿಸಿಕೊಳ್ತಾರೆ. ಅರ್ಹತೆ ಇಲ್ಲ ಅಂದ್ರೆ ಆ ದೊಡ್ಡ ವೇದಾಂತದ ನಡುವೆ ಇದ್ರೂ ಕೂಡ ರಾಜರ ಬಗ್ಗೆ ಅವರ ಅರಿವನ್ನು ಕೊಡೋದಿಲ್ಲ ಅನ್ಲಿಕ್ಕೆ ಇಂಥ ಸಾಕಷ್ಟು ಉದಾಹರಣೆಗಳಿವೆ. ನಮಗೆ ರಾಜರು ಅವಾಗ ಇಲ್ಲಿ ತೋರಿಸ್ತಾರೆ, ಅದು ನಮ್ಮ ಅನುಭೂತಿಗೂ ಬರುತ್ತೆ. ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮ ದೀಕ್ಷೆ ಹೇಗಿರಬೇಕು, ನಮ್ಮ ಭಾವ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಕೈಗನ್ನಡಿ ಆಗುತ್ತೆ. ಎಲ್ಲರಿಗೂ ಒಂದು ಬಾರಿ ಆತ್ಮವಿಮರ್ಶೆಗೆ ಇದು ದಾರಿ ಆಗುತ್ತೆ ಅಂತ, ಯಾರು ಆ ದಾರಿಯಲ್ಲಿದ್ದಾರೆ ಅಂತಹವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹೆಚ್ಚೇನು ಮಾತನಾಡಲ್ಲ. ಹರಯೇ ನಮಃ.